Welcome back students. In the previous class we are discussed about the de Broglie hypothesis and de Broglie wavelength of a particle. Okay, we have the de Broglie wavelength, that is lambda is equal to h by mv or h by mc. Lambda is a wavelength. It represent the light has the wave nature. ಹಾಗಾದರೆ ಲೈಟ್ಗೆ ವೇವ್ ನೇಚರ್ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಿಯರ್ ಎಮ್ ಇಸ್ ಎ ಮಾಸ್ ಆಫ್ ಎ ಪಾರ್ಟಿಕಲ್, ಮೀನ್ಸ್ ಇದು ಪಾರ್ಟಿಕಲ್ ಆಗಿ ಆ್ಯಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಡಿ ಬ್ರೋಗ್ಲೆ ಹೈಪಾಥಸಿಸ್ ಅಲ್ಲಿ ನೋಡಿದ್ವಿ. ಓಕೆ, ನೆಕ್ಸ್ಟ್ ನಾನು ಹೇಳಿದ್ದೆ ದ ಡಿ ಬ್ರೋಗ್ಲೆ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ಎ ಪಾರ್ಟಿಕಲ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಸ್ಕ್ವೇರ್ ರೂಟ್ ಆಫ್ 2m EK. ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲಲ್ಲಿ 2m QV ವಿ ಈಸ್ ಅ ಪೊಟೆನ್ಷಿಯಲ್, ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಅಂತ ಹೇಳಿದ್ವಿ. ಅದೇ ಥರ ಡಿ ಬ್ರೋಗ್ಲೆ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಫಾರ್ ಅನ್ ಎಲೆಕ್ಟ್ರಾನ್, ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ಗೆ ಇ ವಿ ಅಂತ ಹೇಳಿದ್ವಿ. ಓಕೆ, ಇದು ಹೆಂಗೆ ಬಂತು ಅನ್ನೋದನ್ನು ನಾವು ಈಗ ನೋಡೋಣ. As we already know that EK represents the kinetic energy. Kinetic energy is equal to maximum kinetic energy is equal to E into V, electron volt ಅಂತಲೂ ಹೇಳ್ಬೋದು. Therefore EK is equal to kinetic energy formula half mv square. ಈಗ ಏನು ಮಾಡಬೇಕು, ಈಕ್ವೇಷನ್ನ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ m ಅಂತ ಮಾಡ್ಕೊಳ್ಳೋಣ. Therefore EK is equal to half m into m square v square divided by m. Therefore EK is equal to half the product of mass and velocity represents the momentum. Therefore m square v square nothing but p square ಅಂತ ಹೇಳ್ಬೋದು, p square divided by m. Therefore p square is equal to ಇದನ್ನು ಮಲ್ಟಿಪ್ಲೈ ಮಾಡಿ 2m EK, p is equal to square root of 2m EK ಅಂತ ಹೇಳ್ಬೋದು. ಓಕೆ, ಈ ಈಕ್ವೇಷನನ್ನು ನಾವು ಯಾವುದ್ರಲ್ಲಿ ಹಾಕೋಣ ಅಂದರೆ ಡಿ ಬ್ರೋಗ್ಲೆ ವೇವ್ಲೆಂತ್, ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mv ಅಲ್ವಾ. h by mv ನಥಿಂಗ್ ಬಟ್ ಎ ಮೊಮೆಂಟಮ್ p. ದೇರ್ಫೋರ್ h ಡಿವೈಡೆಡ್ ಬೈ p ಅಂದ್ರೇನು, ಸ್ಕ್ವೇರ್ ರೂಟ್ ಆಫ್ 2m EK. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by ಸ್ಕ್ವೇರ್ ರೂಟ್ ಆಫ್ 2m EK. ದಿಸ್ ಈಸ್ ಅ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲೆ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ಓಕೆ, ನಮಗೆ ಒನ್ಸ್ ಅಗೇನ್ ನೋಡಿ, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಯಾವಾಗ ಬರುತ್ತೆ ಅಂದರೆ ನಾವು ವೋಲ್ಟೇಜನ್ನು ಜಾಸ್ತಿ ಕೊಟ್ಟಾಗ ಅಲ್ವಾ. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಿ, ಜಸ್ಟ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ತೊಗೊಂಡಿದ್ದೀನಿ, ಹಾಫ್ ಎಮ್ ವಿ ಸ್ಕ್ವೇರ್. ಇದದ್ದು ಫಾರ್ಮುಲಾ ನಮಗೆ ಫಸ್ಟ್ ಇಯರಲ್ಲೇ ನಾವು ನೋಡಿದ್ದೀವಿ. ಓಕೆ, ಇದಕ್ಕೆ ನಾವು ರೈಟ್ ಸೈಡಲ್ಲಿ ಡಿವೈಡ್ ಮಲ್ಟಿಪ್ಲೈ ಬೈ ಎಮ್ ಮಾಡಿದಾಗ ಎಮ್ ಇಂಟು ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಎಮ್. ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ನಥಿಂಗ್ ಬಟ್ ಎ ಮೊಮೆಂಟಮ್, ದಟ್ ಈಸ್ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಅಂದ್ರೇನು, ಪಿ ಸ್ಕ್ವೇರ್ ಅಂತ. ಓಕೆ, ದೇರ್ಫೋರ್ ಇ ಕೆ ಇಸ್ ಈಕ್ವಲ್ ಟು ಹಾಫ್ ಪಿ ಸ್ಕ್ವೇರ್ ಬೈ ಎಮ್. ನಮಗೇನು ಬೇಕೀಗ, ಮೊಮೆಂಟಮ್ ಬೇಕು. ಓಕೆ, ಇದನ್ನು ಇಲ್ಲಿಗೆ ಎಲ್ ಎಚ್ ಎಸ್ ಸಿ ಕಳಿಸಿದಾಗ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2m EK. ದೇರ್ಫೋರ್ ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2m EK. ಈ ಈಕ್ವೇಷನನ್ನು ನಾವು ಡಿ ಬ್ರೋಗ್ಲೆ ವೇವ್ಲೆಂತಲ್ಲಿ ಹಾಕೋಣ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mv. ಓಕೆ, mv ನಥಿಂಗ್ ಬಟ್ ಎ ಮಾಸ್ ಆಫ್ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಈಸ್ ಮೊಮೆಂಟಮ್, that is h by p. h divided by p nothing but a square root of 2m EK. Okay, in terms of ಆಕ್ಸಲರೇಟಿಂಗ್ ಪೊಟೆನ್ಷಿಯಲಲ್ಲಿ ಹೇಳಬೇಕು ಅಂದರೆ ನೋಡಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಇ ಇಂಟು ವಿ ಅಂತಿದೆ ಅಲ್ವಾ. ದೇರ್ಫೋರ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್ ವೋಲ್ಟ್. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಹಾಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಇಂಟು ವಿ. ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಬೈ ಎಮ್ ಮಾಡಿ, ಅವಾಗೇನಾಗುತ್ತೆ, ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಎಮ್. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಎಮ್ ಇಂಟು ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಕೆಳಗಡೆ ಡಿವೈಡ್ ಮಾಡಿದಾಗ 2m ಆಗುತ್ತೆ, ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ಬೋದು. ದೇರ್ಫೋರ್ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ನಥಿಂಗ್ ಬಟ್ ಎ ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2m ಈಸ್ ಈಕ್ವಲ್ ಟು ಇ ಇಂಟು ವಿ. ನಮಗೆ ಬೇಕಾಗಿರೋದು ಈಗ ಮೊಮೆಂಟಮ್ದು ಎಕ್ಸ್ಪ್ರೆಷನ್ ಬೇಕು. ದೇರ್ಫೋರ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2m EV. ಪಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2m EV. ಅಗೇನ್ ನಾವು ಲ್ಯಾಂಬ್ಡಾದು ವ್ಯಾಲ್ಯೂ ಎಷ್ಟಿದೆ ನೋಡಿ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಬೈ ಪಿ ನಥಿಂಗ್ ಬಟ್ ಎ ಸ್ಕ್ವೇರ್ ರೂಟ್ ಆಫ್ 2m EV. ಓಕೆ, ಲಾಸ್ಟ್ ನಾನು ಎಕ್ಸ್ಪ್ರೆಷನ್ ಹೇಳಿದ್ದೆ, ಬಟ್ ಹೆಂಗೆ ಬಂದಿದೆ ಅನ್ನೋದು ಇದು ನಮಗೆ ತೋರಿಸುತ್ತೆ. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಾನಿಗೆ ಇದು, ಬಟ್ ಇನ್ ಜನರಲ್ ಯಾವುದೋ ಒಂದು ಚಾರ್ಜ್ ಅಂತ ತೊಗೊಂಡಾಗ ಏನಂತ ತೊಗೋಬೋದು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m Q ಇಂಟು ವಿ ಅಂತ ತೊಗೋಬೋದು ಅಲ್ವಾ. ಇದು ಪರ್ಟಿಕ್ಯುಲರ್ ಎಲೆಕ್ಟ್ರಾನಿಗೆ, ಬಟ್ ಇನ್ ಜನರಲ್ ಎನಿ ಚಾರ್ಜಿಗೆ ತೊಗೋಬೇಕಾದ್ರೆ ಕ್ಯೂ ಅಂತ ನಾವು ತೊಗೋಬೋದು. ದಿಸ್ ಈಸ್ ಅಬೌಟ್ ದ ಡಿ ಬ್ರೋಗ್ಲೆ ವೇವ್ಲೆಂತ್ ಆಫ್ ಎ ಪಾರ್ಟಿಕಲ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ, ಇನ್ ಟರ್ಮ್ಸ್ ಆಫ್ ಆಕ್ಸಲರೇಟಿಂಗ್ ಎಲೆಕ್ಟ್ರಾನ್, ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಫಾರ್ ಎನ್ ಎಲೆಕ್ಟ್ರಾನ್. ವಿ ಅಂದ್ರೇನು, ಪೊಟೆನ್ಷಿಯಲ್ ಅಪ್ಲೈ ಮಾಡ್ತಿದ್ದೀವಲ್ಲ ಅದು. ಹಿಯರ್ ಕ್ಯೂ ಇಸ್ ಎ ಫಾರ್ ಎನಿ ಚಾರ್ಜ್, ಮೀನ್ಸ್ ಇನ್ ಜನರಲ್ ಕ್ಯೂ ಅಂತ ನಾವು ತೊಗೋಬೋದು.